ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣಬೇಕು ಅನ್ನೋದು ಪ್ರತಿಯೊಬ್ಬ ಉದ್ಯೋಗಿಯ ಒಂದು ಆಸೆಯಾಗಿರುತ್ತೆ, ಹಾಗೆ ಪ್ರತಿ ಉದ್ಯಮಿಯ ಕನಸಾಗಿರುತ್ತೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಲಾಭಗಳು ಆಗ್ತಾ ಹೋಗುತ್ತೆ, ಆದರೆ ಕೆಲವೊಮ್ಮೆ ನಷ್ಟಗಳು ಕೂಡ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನು, ನಾಡಿ ಜ್ಯೋತಿಷ್ಯದಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರ ಇದೆ ಅಂತ ಹೇಳಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗೋಣ. ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ನಾಡಿ ಜ್ಯೋತಿಷ್ಯ ಆಚಾರ್ಯರಾಗಿರುವಂತಹ ಡಾಕ್ಟರ್ ಅನಿಲ್ ಗುರೂಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ನಾನು ಹೇಳ್ತಾ ಇದ್ದೆ, ವ್ಯಾಪಾರದಲ್ಲಿ ಯಶಸ್ಸನ್ನು ಕಾಣಬೇಕು, ವೃದ್ಧಿಯನ್ನು ಕಾಣಬೇಕು ಅನ್ನೋದು ಪ್ರತಿಯೊಬ್ಬ ಉದ್ಯಮಿಯ ಕನಸು ಅಂತಲೇ ಹೇಳ್ಬೋದು. ಆದರೆ ಕೆಲವೊಮ್ಮೆ ಆತನಿಗೆ ತಾನು ಅಂದುಕೊಂಡಿರೋ ಅಂಥದ್ದು ಆಗೋದಿಲ್ಲ, ಆತನ ಒಂದು ಪ್ರಯತ್ನ ವಿಫಲವಾಗುತ್ತಾ, ಹೇಗೆ ಅಂತ ಹೇಳಿ ಗುರುಗಳೇ? ಒಳ್ಳೆ ಪ್ರಶ್ನೆಯನ್ನ ಕೇಳಿದ್ದೀರಮ್ಮ. ಒಂದು ವಿಚಾರ ಏನು ಗೊತ್ತಾ, ವ್ಯಾಪಾರ ಅನ್ನುವಂಥದ್ದು ಎಲ್ಲರಿಗೂ ಆಗಬರುವಂತಹ ಕೆಲಸ ಮೊದಲನೇದು ಅಲ್ಲವೇ ಅಲ್ಲ. ಹಾಗಾಗಿ ವ್ಯಾಪಾರವನ್ನು ನಂಬಿ ಜೀವನ ಮಾಡುವವರ ಸಂಖ್ಯೆ ನಮ್ಮ ದೇಶದಲ್ಲಿ ಯಥೇಚ್ಛವಾಗಿ ಇರುವಂಥದ್ದು. ಅದರ ಜೊತೆಗೆ ದೊಡ್ಡ ಸಮಸ್ಯೆ ಏನು ಗೊತ್ತಾ, ವ್ಯಾಪಾರ ಶುರು ಮಾಡೋದಕ್ಕೆ ಯಥೇಚ್ಛವಾದ ಹಣದ ಅವಶ್ಯಕತೆ ಈಗಿನ ಸಮಯಕ್ಕೆ, ಈಗಿನ ಕಾಲಕ್ಕೆ ಒದಗಿ ಬಂದಿರುವಂಥದ್ದು. ಸ್ವಲ್ಪ ಯೋಚನೆ ಮಾಡೋದಾದರೆ, ಹಾಲು ಕರೆದು ಹಾಲು ಹಾಕಬೇಕು ಅಂದರೆ ಒಂದು 4-5 ಹಸುಗಳನ್ನು ಸಾಕಬೇಕು. ಆ ಹಸುವಿನ ಬೆಲೆ ಇವತ್ತು 50-60 ಸಾವಿರದ ಕಮ್ಮಿ ಸಿಗೋದೇ ಇಲ್ಲ. ಆ ಮಟ್ಟದ್ದಾಗಿದೆ. ಸಣ್ಣ ಮಟ್ಟದ ವ್ಯಾಪಾರವನ್ನು ನಾವು ಪ್ರಾರಂಭ ಮಾಡಬೇಕು ಅಂತಿದ್ರು ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಇರುತ್ತೆ, ಹೌದಲ್ವಾ? ಒಂದು ಸಣ್ಣ ಪೆಟ್ಟಿ ಅಂಗಡಿ ಹಾಕ್ಕೋಬೇಕು ಅಂದ್ರೂ ನಮಗೆ BBMP ಲೈಸೆನ್ಸು, ಪರ್ಮಿಷನ್ನು, ಅದರ ಜೊತೆಗೆ ಅಂಗಡಿಗೆ ಬೇಕಾಗಿರುವಂಥದ್ದು, ಅಂಗಡಿ ನಮ್ಮದಾಗಿದ್ದರೆ ಪರವಾಗಿಲ್ಲ, ಅದರ ಜೊತೆಗೆ ಬಾಡಿಗೆಗಾಗಿದ್ದರೆ ಅದರ ಬಾಡಿಗೆ, ಅದರ ಜೊತೆಗೆ ವ್ಯಾಪಾರಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ತಗೊಂಡು ಬಂದು, ಇದೆಲ್ಲ ಇಷ್ಟು ಸಮಸ್ಯೆ ದಾಟಿದ ಮೇಲೆ ನಿಮಗೆ ದೊಡ್ಡ ಸಮಸ್ಯೆ ಕಾಡೋದೇನು ಗೊತ್ತಾ, ಯಾವ ದಿಕ್ಕು ನಮಗೆ ಆಗಬರುತ್ತೆ ಅನ್ನುವಂಥದ್ದು. ಆ ದಿಕ್ಕಿಗೆ ನಾವು ಹೋದರೆ ವ್ಯಾಪಾರ ಆಗುತ್ತಾ ಅನ್ನುವಂಥದ್ದು. ಅದೆಲ್ಲದಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಹೇಳ್ಕೊಡ್ತೀನಿ ಕೇಳಿ. ನಮಗೆ ಯಾವ ದಿಕ್ಕು ಆಗಬರುತ್ತೆ ಅಂತ ನೀವು ಹೆಂಗೆ ಯೋಚನೆ ಮಾಡ್ತೀರೋ, ಅದಕ್ಕೆ ಮುಂಚೆ ನಮಗೆ ವ್ಯಾಪಾರ ಆಗಬರುತ್ತಾ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಹೌದಾ ಅಲ್ವಾ? ಯೋಚನೆ ಮಾಡಿ. ಸಾಧ್ಯ ಆದಷ್ಟು ವ್ಯಾಪಾರ ನಿಮಗೆ ಆಗಬಂದರೆ ವ್ಯಾಪಾರಕ್ಕೆ ಹೋಗುವಂಥ ಕೆಲಸ ಮಾಡಿ. ನಮಗೆ ವ್ಯಾಪಾರನೇ ಆಗಬರಲಿಲ್ಲ ಅಂದರೆ ದಿಕ್ಕು ಏನು ಮಾಡುವುದಿಲ್ಲ, ವಾಸ್ತುನು ಏನು ಮಾಡುವುದಿಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆ ಗೊತ್ತಾ, ನಮಗೆ ಆ ವ್ಯಾಪಾರ ಏನು, ಆ ವ್ಯಾಪಾರದ ಸ್ಟ್ರಾಟರ್ಜಿ ಏನು, ಅದೆಲ್ಲ ಏನೂ ಗೊತ್ತಿರಲ್ಲ ರೀ. ನಮ್ಮನೆ ಎದುರುಗಡೆ ಮನೆಯವರು ನಿನ್ನೆ ಮಧ್ಯಾಹ್ನ ಹೇಳಿದ್ರು, ಈ ಥರದ್ದು ಒಂದು ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಾಳೆ ನಾನು ಪ್ರಾರಂಭ ಮಾಡ್ಕೋತೀನಿ ಅಂದರೆ ಅದು ವ್ಯಾಪಾರದಲ್ಲಿ ಮುಂದುವರಿಯುವಂಥ ಲಕ್ಷಣಗಳು ಯಾವುದೂ ಇರೋದಿಲ್ಲ. ಹಾಗಾಗಿ ಮೊದಲು ನಿಮ್ಮ ಜಾತಕದಲ್ಲಿ ವ್ಯಾಪಾರಕ್ಕೆ ಬೇಕಾಗಿರುವಂತಹ ಗ್ರಹಗಳ ಸಂಯೋಗ ಇದೆಯಾ ಅನ್ನೋವಂಥದ್ದನ್ನು ನೋಡ್ಕೋಬೇಕು. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ವ್ಯಾಪಾರದ ಬಗ್ಗೆ ಏನೂ ಗೊತ್ತಿಲ್ಲದೆ ಇದ್ದಾಗ ಪೂರ್ವದ ಬಾಗಿಲು ದೇವಮೂಲೆ ಬೆಳೆದಿದೆ, ಒಳ್ಳೆ ಜಾಗ, ಇಲ್ಲಿ ವ್ಯಾಪಾರ ಮಾಡಿದ್ರೆ ಚೆನ್ನಾಗಾಗತ್ತೆ, ಇದೆಲ್ಲ ವಾಸ್ತುವನ್ನು ಯೋಚನೆ ಮಾಡಿ ಹೊಸ ಅಂಗಡಿ, ಅದರಲ್ಲಿ ಎಲ್ಲ ಪೂಜೆಗಳನ್ನು ಮಾಡಿ ವ್ಯಾಪಾರ ಏನು ಮಾಡಬೇಕು, ಆ ವ್ಯಾಪಾರದ ವಸ್ತುಗಳು ಏನು, ಎಲ್ಲಿ ಖರೀದಿಸಬೇಕು, ಅದಕ್ಕೆ ಕಮಿಷನ್ ಏಜೆಂಟ್ ಇರ್ತಾರೆ, ಅದೆಲ್ಲವೂ ಏನೂ ಯೋಚನೆ ಮಾಡ್ದೇನೆ ವಾಸ್ತುವನ್ನು ಬೈಯೋದಾಗಲಿ, ಅಥವಾ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ಶುರು ಮಾಡಿದೆ ವ್ಯಾಪಾರನ, ಆದರೂ ವ್ಯಾಪಾರನೇ ಆಗ್ತಾ ಇಲ್ಲ ಅಂತ ಮನೆ ದೇವರುಗಳನ್ನು ಬೈಕೊಳ್ಳುವಂಥದ್ದಾಗಲಿ ಖಂಡಿತವಾಗ್ಲೂ ಮಾಡಬಾರ್ದು. ಒಂದು ಯೋಚನೆ ಮಾಡಿ, ರೋಡಲ್ಲಿ ಜೋಳ ಮಾರ್ಕೊಂಡು ಇರೋವಂಥವ್ರು ಎಷ್ಟು ನೆಮ್ಮದಿಯಾಗಿರ್ತಾರೆ. ಅವ್ರು ಯಾವ ವಾಸ್ತುವನ್ನು ಅಪ್ಲೈ ಮಾಡ್ಕೊಂಡಿರ್ತಾರೆ? ಏನೂ ಇಲ್ಲ ಅಲ್ವಾ? ತಳ್ಳೋ ಗಾಡಿಗೆ ಯಾವುದಮ್ಮ ವಾಸ್ತು ಸಿಗುತ್ತೆ ನಮ್ಮ? ಇಲ್ಲ. ತಳ್ಳೋ ಗಾಡೀಲಿ ನಾಳೆ ದಿನವೂ ನಾನು ಅಲ್ಲೇ ಅಂಗಡಿ ಹಾಕ್ತೀನ ಅನ್ನೋವಂಥದ್ದು ಅವ್ರಿಗೆ ನಂಬಿಕೆ ಇರೋದಿಲ್ಲ ರೀ. ಅಲ್ಲಿರೋ ಅಂಗಡಿಯವರು ಮುಂದೆ ಹೋಗು ಅಂತಾರೆ, ಇಲ್ಲ ಪೊಲೀಸವರು ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಮುಂದಕ್ಕೆ ಹೋಗಪ್ಪ ಅಂತಾರೆ. ಆದರೆ ಅವ್ರ ಜೀವನ ಮಾಡ್ತಾ ಇರಲ್ವಾ? ಯಾಕೆ? ಅದರ ರಹಸ್ಯ ಏನು ಅಂದರೆ, ಅವರ ಜಾತಕಕ್ಕೆ ಅದು ಆಗಬರುತ್ತೆ ಅನ್ನುವಂಥದ್ದೇ ಸೂಕ್ಷ್ಮವಾದ ರಹಸ್ಯ. ಇನ್ನೂ ಒಂದು ವಿಚಾರ, ಯಾಕೆ ಇಷ್ಟು ಸಣ್ಣ ಸಣ್ಣ ವಿಚಾರಗಳನ್ನು ಮಾತನಾಡ್ತಾ ಇದ್ದೀನಿ ಅಂದರೆ, ನಿಮಗೆ ವ್ಯಾಪಾರ ಆಗಬರುತ್ತೆ ಅನ್ನೋದಾದರೆ ತಳ್ಳೋ ಗಾಡಿ ವ್ಯಾಪಾರ ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ಕೋತಾನೆ ನೋಡಿ. ಎಲ್ಲೋ ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಆ ಮೂಲೆಯಿಂದ ಬಂದು ಪಾನಿಪುರಿ ಅಂಗಡಿ ಹಾಕಿರ್ತಾರಮ್ಮ, ಹೌದಲ್ವಾ? ಅವ್ರಿಗೆ ವ್ಯಾಪಾರ ಆಗ್ತಾ ಇರುತ್ತೆ ತಾನೇ. ಅವ್ರು ಇಲ್ಲಿ ಸಂಪಾದನೆ ಮಾಡಿ ದುಡ್ಡೆಲ್ಲ ಅಲ್ಲಿ ಕಳಿಸ್ತಾ ಇರ್ತಾರೆ, ಅವ್ರಿಗೆ ವ್ಯಾಪಾರ ಆಗಬರುತ್ತೆ. ಯಾವ ವಾಸ್ತುನೂ ಅವ್ರು ಅಪ್ಲೈ ಮಾಡ್ಕೊಂಡಿರಲ್ಲ, ಹೌದಾ ಅಲ್ವಾ? ನಾವು ಮನೆಯನ್ನು
ಅಂಗಡಿಯನ್ನು ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡೂ ನಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂದರೆ ಏನರ್ಥ? ಅದರಲ್ಲಿರೋ ಮುಖ್ಯ ಅರ್ಥ ಇಷ್ಟೇ, ನಮಗೆ ಆ ವ್ಯಾಪಾರ ಕೈ ಹಿಡಿತಾ ಇಲ್ಲ ಅಂತ. ಎಷ್ಟು ದಿನ ಅಪ್ಪ? ಒಂದು 3 ತಿಂಗಳು ಬಾಡಿಗೆ ಕಟ್ಬೋದಾ? 4 ತಿಂಗಳು ಬಾಡಿಗೆ ಕಟ್ಬೋದಾ? ಅಂಗಡಿಲಿ ದುಡ್ಡಿನ ರೊಟೇಷನ್ನೇ ಆಗ್ತಾ ಇಲ್ಲ ಅಂದರೆ ಎಷ್ಟು ತಿಂಗಳುಗಳ ಕಾಲ ನೀವು ತಡೀಬೋದು ಅದನ್ನೆಲ್ಲ? ಹಾಗಾಗಿ ಈ ವ್ಯವಸ್ಥೆಯ ಒಳಗಡೆ ಹೋಗೋದಕ್ಕಿಂತ ಮುಂಚೆ, ಯಾವ ವ್ಯವಸ್ಥೆ? ವ್ಯಾಪಾರ ಅನ್ನುವಂತಹ ವ್ಯವಸ್ಥೆಯ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಸಾಧ್ಯ ಆದಷ್ಟು ನಮ್ಮ ಜಾತಕಕ್ಕೆ ಮೊದಲು ವ್ಯಾಪಾರ ಆಗಬರುತ್ತಾ ನೋಡ್ಕೊಳ್ರಿ. ಇಲ್ವಾ ವ್ಯಾಪಾರಸ್ಥಿಕೆ ಅಥವಾ ಕಮಿಷನ್ ಏಜೆಂಟು ಈ ಥರದ ಕೆಲಸಗಳು ನಮಗೆ ಆಗಬರುತ್ತಾ? ಇನ್ವೆಸ್ಟ್ಮೆಂಟ್ ಇಲ್ಲದೇನೆ ವ್ಯಾಪಾರದ ಒಳಗುಟ್ಟುಗಳನ್ನು, ರಹಸ್ಯಗಳನ್ನು ತಿಳ್ಕೊಂಡು ಮಾಡುವಂತಹ ಕೆಲಸಗಳು ನಮಗೆ ಆಗಬರುತ್ತಾ ಅನ್ನೋಂಥದ್ದೆಲ್ಲ ನಾಡಿ ಜ್ಯೋತಿಷ್ಯದ ಪ್ರಕಾರ ಸೂಕ್ಷ್ಮವಾಗಿ ಜಾತಕದಲ್ಲಿ ಬುಧನ ಸ್ಥಾನ, ಬುಧನ ಜೊತೆಗೆ ಯಾವ ಯಾವ ಗ್ರಹಗಳ ಸಂಯೋಗ ಇದೆ ಅನ್ನುವಂಥದ್ದನ್ನೆಲ್ಲ ನೋಡಿಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಏನು ಅದಕ್ಕೆ ದುಡ್ಡು ಹಾಕ್ತಿರಲ್ಲ ಅದನ್ನು ಉಳಿಸ್ಕೋಬಹುದು. ಆ ಎಲ್ಲವೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾಡಿ ಜ್ಯೋತಿಷ್ಯದಲ್ಲಿ ಗೊತ್ತಾಗತ್ತೆ. ಓಕೆ, ಗುರುಗಳೇ ಹೇಳ್ತಾ ಇದ್ರೆ ಇನ್ನು ಸಾಕಷ್ಟು ಜನ ಸಾಕಷ್ಟು ಬಂಡವಾಳವನ್ನು ಹಾಕಿ ಯಾವುದೋ ಒಂದು ಉದ್ಯೋಗ ಅಥವಾ ವ್ಯಾಪಾರ ಅಂತ ಹೇಳಿ ಆರಂಭ ಮಾಡಿರ್ತಾರೆ. ಆದರೆ ಯಾವುದೇ ರೀತಿಯಾದಂತಹ ಲಾಭ ಮಾತ್ರ ಅದರಿಂದ ಬರ್ತಾ ಇರೋದಿಲ್ಲ. ಇದಕ್ಕೆ ಕಾರಣ, ಜೊತೆಗೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿ? ಹೌದಮ್ಮ, ಮೊದಲು ವ್ಯಾಪಾರ ಆಗಬರುತ್ತಾ ನೋಡ್ಕೊಳ್ಳಿ ಅಂತ ಈಗ ತಾನೇ ಮಾತನಾಡ್ತಾ ಇದ್ದೆ. ಅದರ ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಏನಿರಬೇಕು ಗೊತ್ತಾ? ವ್ಯಾಪಾರ ನಮಗೆ ಆಗಬರುತ್ತೆ ಸರಿ, ಬಂಡವಾಳವನ್ನು ರಕ್ಷಣೆ ಮಾಡುವಂಥದ್ದೇ ನಮ್ಮ ಮುಖ್ಯ ಉದ್ದೇಶ ಆಗಿರಬೇಕು. ಹೌದಲ್ವಾ? ಬಂಡವಾಳವನ್ನು ಹಾಕಿ ಅದರಿಂದ ಲಾಭ ಪಡೆದ ನಂತರದಲ್ಲಿ ಲಾಭದಲ್ಲಿ ಬಾಡಿಗೆ ಕಟ್ಟಬೇಕು, ಅದೇ ಲಾಭದಲ್ಲಿ ಕೆಲಸದವರಿದ್ದರೆ ಅವರಿಗೆ ಸಂಬಳಗಳನ್ನು ಕೊಡಬೇಕು, ಅದೇ ಜಾಗದಲ್ಲಿ ದುಡಿಯುವಂತಹ ದುಡ್ಡಿನಿಂದ ನಿಮ್ಮ ಸಂಸಾರವನ್ನು ತೂಗಿಸಬೇಕು. ಇದೆಷ್ಟೆಲ್ಲವೂ ಲಾಭಾಂಶದಲ್ಲೇ ಆಗಬೇಕೇ ಹೊರತು ದಿನ ದಿನಕ್ಕೂ ಲಾಭ ಕಡಿಮೆ ಆಗ್ತಾ ಬಂದರೆ ನಿಮ್ಮ ವ್ಯಾಪಾರಕ್ಕೆ ಇನ್ವೆಸ್ಟ್ಮೆಂಟ್ ಅಂತ ಏನು ನೀವು ಸ್ವಲ್ಪ ದುಡ್ಡು ಹಾಕಿರ್ತೀರಲ್ಲ ಅದನ್ನು ಈಚೆ ತೆಕ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಹೌದಾ ಅಲ್ವಾ? ಯೋಚನೆ ಮಾಡಿ. ಆವಾಗ ನೀವೇನು ವಾಸ್ತು ಬದಲಾವಣೆ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಉತ್ತರದ ಬಾಗಿಲಿಂದ ದಕ್ಷಿಣದ ಬಾಗಿಲಿಗೆ ಹೋಗಬೇಕಾಗದ ಆ ಪರಿಸ್ಥಿತಿ ಉಂಟಾಗತ್ತೆ. ಹಾಗಾಗಿ ಲಾಭಾಂಶವನ್ನು ನಂಬಿಕೊಂಡು ಜೀವನ ಮಾಡೋರು, ತಿಂಗಳ ಸಂಬಳಕ್ಕೆ ಕೆಲಸ ಮಾಡೋರಿಗೆ ಅವ್ರಿಗೆ ಬೇರೆ ಥರದಾದಂಥ ಕಷ್ಟ ಇರುತ್ತೆ. ಆದರೆ 5ನೇ ತಾರೀಕಿಗೋ 10ನೇ ತಾರೀಕೋ ಒಂದು ಸ್ವಲ್ಪ ದುಡ್ಡು ಅವ್ರ ಕೈಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹೌದಲ್ವಮ್ಮ? ಆದರೆ ವ್ಯಾಪಾರ ಮಾಡೋರಿಗೆ ಯಾವ ಡೇಟಿಗೆ ಬರುತ್ತೆ ನೀವೇ ಹೇಳಿ ನೋಡೋಣ? ಯಾವ ಡೇಟ್ ಅನ್ನೋದು ಖಂಡಿತವಾಗ್ಲೂ ಇರೋದಿಲ್ಲ ಅವ್ರಿಗೆ. ದಿನಾಗಲೂ ಅವ್ರಿಗೆ ಅದೃಷ್ಟವನ್ನೇ ನಂಬಿ ಅವ್ರ ಕೆಲಸವನ್ನು ಮಾಡಬೇಕಾಗಿರುವಂಥ ಪರಿಸ್ಥಿತಿ ಇರುತ್ತೆ. ವ್ಯಾಪಾರದಲ್ಲಿ ಪ್ರತಿದಿನ ಹೆಚ್ಚಿನ ನಿರೀಕ್ಷೆಯಲ್ಲೇ ಜನ ಜೀವನ ಸಾಗಿಸ್ತಾ ಇರ್ತಾರೆ. ಇದೆಲ್ಲ ನೋಡಿರೋದ್ರಿಂದ ನಾನೊಂದು ಸಣ್ಣ ಕಿವಿಮಾತು ನಿಮ್ಗೆ ಹೇಳೋದೇನೆಂದರೆ, ವ್ಯಾಪಾರ ನಿಮ್ಮ ಕೈ ಹಿಡಿಬೇಕು ಅಂದರೆ ಸ್ವಲ್ಪ ಸಮಯ ಬೇಕು. ಅದಕ್ಕಿಂತ ಹೆಚ್ಚಾಗಿ ವ್ಯಾಪಾರ ನಿಮಗೆ ಆಗಬರುತ್ತಾ ಅನ್ನೋವಂಥದ್ದನ್ನು ನೋಡ್ಕೋಬೇಕು. ಅದಕ್ಕೆ ಸೂಕ್ತವಾದ ಪರಿಹಾರ ಅಂದರೆ ಒಂದು ಜಾತಕ ಪರಿಶೀಲನೆ ಮಾಡ್ಕೋಬೇಕು. ನಂತರದಲ್ಲಿ ನಮ್ಮ ಯೋಗ್ಯತೆಗೆ ಅನುಸಾರವಾದಂತಹ ಕೆಲಸವನ್ನು, ವ್ಯಾಪಾರವನ್ನು ನಾವು ಮಾಡಬೇಕು. ನಮಗೇನೂ ಗೊತ್ತಿಲ್ಲಪ್ಪ, ಒಂದೊಳ್ಳೆ ಜ್ಯುವೆಲ್ರಿ ಶಾಪ್ ಓಪನ್ ಮಾಡ್ತೀನಿ ಅಂತ 2 ಎಕರೆ ಜಾಗ ಜಮೀನನ್ನ ಮಾರ್ಬಿಟ್ಟು ಬಂದು ವ್ಯಾಪಾರ ಮಾಡ್ತೀನಿ ಅಂದರೆ ಅದಾಗುವಂಥ ಕೆಲಸನೇನಮ್ಮ? ಖಂಡಿತವಾಗ್ಲೂ ಇಲ್ಲ. ನಿಮಗೆ ಏನು ಬರುತ್ತೆ, ಏನು ಒಲಿದಿದೆ ಆ ಕೆಲಸಗಳನ್ನು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡ್ಕೊಳ್ಳಿ. ಈಗಾಗಲೇ ಪ್ರಾರಂಭ ಮಾಡಿರುವಂತಹ ಕೆಲಸದಲ್ಲಿ ಉನ್ನತಿಯನ್ನು ಸಾಧಿಸಬೇಕಾದರೆ ಒಮ್ಮೆ ಜಾತಕವನ್ನು ಪರಿಶೀಲಿಸಿಕೊಳ್ಳಿ. ಓಕೆ ಗುರುಜಿ, ಇನ್ನು ವ್ಯಾಪಾರ ಅಂತ ಬಂದಾಗ ಕೆಲವೊಂದಿಷ್ಟು ಜನ ಪಾರ್ಟ್ನರ್ಶಿಪ್ ಮೊರೆ ಹೋಗ್ತಾರೆ. ಪಾರ್ಟ್ನರ್ಸ್ಗಳಾಗಿ ಒಂದು ವ್ಯಾಪಾರ ಅಥವಾ ವಹಿವಾಟನ್ನು ಆರಂಭ ಮಾಡ್ತಾರೆ. ತದನಂತರದಲ್ಲಿ ಅವರಿಗೆ ಸಾಕಷ್ಟು ನಷ್ಟಗಳು ಉಂಟಾಗೋದಕ್ಕೆ ಸಂಭವಿಸುತ್ತೆ. ಇದಕ್ಕೆ ಕಾರಣ ಏನು? ಜೊತೆಗೆ ಪರಿಹಾರ ನಾಡಿ ಜ್ಯೋತಿಷ್ಯದಲ್ಲಿ ಏನು ಹೇಳ್ಬೋದು ಗುರುಗಳೇ? ಏನು ಗೊತ್ತಮ್ಮ, ವ್ಯಾಪಾರಂ ದ್ರೋಹ ಚಿಂತನಂ ಅನ್ನೋವಂಥದ್ದು ಎಷ್ಟೋ 1000 ವರ್ಷಗಳ ಹಿಂದೆ ಹೇಳಿದ್ದಾರೆ. ದ್ರೋಹ ಅಂದ್ರೇನು? ನಿನಗೆ ಮೋಸ ಮಾಡುವಂತಲ್ಲ. ಆದಷ್ಟೂ ವ್ಯಾಪಾರ ಅಂದ್ರೇನು? ಪ್ರಾಫಿಟ್ಗೋಸ್ಕರನೇ ಮಾಡುವಂಥದ್ದು, ಲಾಭಾಂಶಕ್ಕೋಸ್ಕರನೇ ಮಾಡುವಂಥದ್ದು. ಆ ಲಾಭದಲ್ಲೂ ಅರ್ಧ ಮಾಡ್ಕೋಬೇಕು ಅನ್ನೋದೇ ಪಾರ್ಟ್ನರ್ಶಿಪ್ ಅಲ್ವಮ್ಮ? ಜನ ಲಾಭದಲ್ಲಿ ಅರ್ಧ ಮಾಡ್ಕೊಳ್ಳೋಕ್ಕೆ ಯಾವಾಗಲೂ ಸಿದ್ಧರಾಗಿರ್ತಾರೆ, ಆದರೆ ನಷ್ಟದಲ್ಲಿ ಅರ್ಧ ಮಾಡ್ಕೊಳ್ಳೋಕ್ಕೆ ಬೇಜಾರಾಗತ್ತಲ್ವೇನ್ರಿ? ನಷ್ಟದಲ್ಲಿ ಅರ್ಧ ಮಾಡ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಮ ಪ್ರಶ್ನೆ ಏನು? ಪಾರ್ಟ್ನರ್ಶಿಪ್ ನಮಗೆ ಆಗಬರುತ್ತಾ ಅನ್ನುವಂಥದ್ದು. ಪಾರ್ಟ್ನರ್ಶಿಪ್ ಆಗಬರಬೇಕು ಅಂದರೆ ಇಬ್ಬರ ಜಾತಕದಲ್ಲೂ ಒಂದೇ ಸಂಯೋಗ
ಇರಬೇಕು. ಈ ಕಾಲದಲ್ಲಿ ಅಣ್ಣ ತಮ್ಮಂಗೆನೆ ಜಗಳ ಆಗ್ತಾ ಇರುತ್ತೆ, ಅಣ್ಣ ತಮ್ಮಂಗೆನೆ ಆಗಬಾರ್ದೇ ಇರುವಂಥ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ತುಂಬ ದೊಡ್ಡ ವಿಷಯ ಅಲ್ವಾ. ಹಾಗಾಗಿ ಜಾತಕದಲ್ಲಿ ಯಾವ ಗುರುವಿನ ಸಂಯೋಗಕ್ಕೆ ಬುಧ ಇರ್ತಾನೋ ಆ ಜಾತಕಕ್ಕೆ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಖಂಡಿತವಾಗಿಯೂ ಆಗಬರುತ್ತೆ. ಓಕೆ ಗುರುಗಳೇ, ಇನ್ನು ವ್ಯಾಪಾರ ವೃದ್ಧಿಗೆ ಸುಲಭ ತಂತ್ರಗಳು ಯಾವುದು ಅಂತ ಹೇಳೋದಾದ್ರೆ ಗುರುಗಳು? ವ್ಯಾಪಾರ ವೃದ್ಧಿಗೆ ಸುಲಭ ತಂತ್ರ ಅಂದರೆ ಒಂದು ನಿಮ್ಮ ಪರಿಶ್ರಮ, ಆಯಿತಾ. ಅದರ ಜೊತೆಗೆ ದೇವರ ಅನುಗ್ರಹ ಅನ್ನುವಂಥದ್ದು ಎಲ್ಲ ವಿಚಾರದಲ್ಲೂ ಎಲ್ಲ ವಿಷಯಕ್ಕೂ ಬೇಕಾಗಿರುವಂಥದ್ದೇ ಆಗಿರೋದ್ರಿಂದ ದೇವರ ಅನುಗ್ರಹ ಇಲ್ಲದೇನೆ ನೀವು ವ್ಯವಹಾರ ಮಾಡ್ತೀವಿ ಅನ್ನೋವಂಥದ್ದೆಲ್ಲ ನಡೀದೇ ಇರೋವಂಥ ಕೆಲಸ. ಈಗಲೂ ನೋಡಿ ಹಳ್ಳಿಗಳ ಕಡೆ ಯಾವ ಜ್ಯುವೆಲರಿ ಅಂಗಡಿ ಇದೆ ಇಲ್ಲ ಅಲ್ವಮ್ಮ. ಯಾಕೆ ಗೊತ್ತಾ? ಆಸೆ ಆಕಾಂಕ್ಷೆಗಳನ್ನೆಲ್ಲ ಪಕ್ಕದಲ್ಲಿಟ್ಟು ಜೀವನವನ್ನು ನಡೆಸ್ತಾ ಇರ್ತಾರೆ. ಆದರೆ ಬೆಂಗಳೂರು ಅಂತ ದೊಡ್ಡ ನಗರದಲ್ಲಿ ಎರಡೆರಡು ರೋಡ್ಗೆ ಒಂದೊಂದು ಅಂಗಡಿ ಆಗಿರೋವಂಥದ್ದು. ಯಾಕೆ ಗೊತ್ತಾ? ಅಲ್ಲಿ ಜನಕ್ಕೆ ಎಲ್ಲರಿಗೂ ಎಲ್ಲವೂ ಬೇಕು ಅನ್ನುವಂತಹ ಪರಿಸ್ಥಿತಿ ಇರುತ್ತೆ. ಈ ಥರ ಜಾಗಗಳನ್ನು ಆಯ್ಕೆ ಮಾಡುವಂಥದ್ದು, ಅದರ ಜೊತೆಗೆ ವ್ಯಾಪಾರದಲ್ಲಿ ಅನುಭವ ಇರುವಂಥದ್ದು. ಈಗೇನಾಗಿರುತ್ತೆ, ಕೆಲಸ ಮಾಡೋದು ಯಾರಿಗೂ ಇಷ್ಟ ಇರಲ್ಲ. ಒಂದೇ ಸತಿ ಕೆಲಸ ಮಾಡಿಸುವ ಸ್ಥಾನಕ್ಕೆ ಹೊಟ್ಟೋಗ್ಬೇಕು ಅಂದ್ಕೋತಾರೆ. ಬಿಸ್ನೆಸ್ ಫೇಲ್ ಆಗೋದ್ರಲ್ಲಿ ಇದೂ ಒಂದು ಮುಖ್ಯವಾದ ಕಾರಣ ಆಗಿರುತ್ತೆ. ಕೆಲಸದವ್ರು ರಜಾ ಹಾಕಿದ್ದಾರೆ ಅಂದರೆ ಓನರೇ ಆ ಕೆಲಸವನ್ನು ಮಾಡೋಕ್ಕೆ ಬರಬೇಕು ಅವನಿಗೆ. ಆ ಥರದ ಒಂದು ವಿದ್ಯೆ ಅವರಲ್ಲಿರಬೇಕು. ಪರಿಹಾರ ಏನು? ಆ ವಿದ್ಯೆ ಅನ್ನುವಂಥದ್ದು, ಆ ವ್ಯಾಪಾರ ಅವನಿಗೆ ಗೊತ್ತಿದೆಯಾ ಅನ್ನುವಂಥದ್ದೂ ಒಂದು ಪರಿಹಾರ ಆಗಿರುತ್ತೆ. ಅದರ ಜೊತೆಗೆ ಬುಧನ ಅನುಗ್ರಹ ಖಂಡಿತವಾಗಿಯೂ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಅವರು ಯಾವ ಕಾರಣಕ್ಕೂ ವ್ಯಾಪಾರದ ಬಗ್ಗೆ ಯೋಚನೆಗಳನ್ನೇ ಮಾಡಬಾರದು. ಕಾರಣ ಏನು? ವ್ಯಾಪಾರಕ್ಕೆ ಕಾರಕನಾಗಿರುವ ಬುಧ ರಾಹುಕೇತುವಿನ ಸಂಯೋಗದಲ್ಲಿ ಏನಾದರೂ ಸಿಕ್ಕಾಕೊಂಡ್ರೆ ನಿಮ್ಮನ್ನು ವ್ಯಾಪಾರಕ್ಕೆ ಇಳಿಸ್ತಾರೆ. ಅದರಿಂದ ಲಾಭಾಂಶ ನೋಡೋದಾಗಲಿ ಅಥವಾ ಆ ಲಾಭದಲ್ಲಿ ಜೀವನ ಮಾಡೋದಾಗಲಿ ತುಂಬ ಕಷ್ಟ ಆಗ್ತಾ ಬರುತ್ತೆ. ಓಕೆ ಗುರುಗಳೇ, ಈ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ ಚನ್ನೇಗೌಡ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾಸನ ಜಿಲ್ಲೆ ಮೇಡಮ್. ನಮ್ದು ಚಂದ್ರಾಪುರ ತಾಲೂಕು ನುಗ್ಗೇಡಿ ಹೋಬಳಿ ಬೂನಹಳ್ಳಿ ಅಂತ. ಓಕೆ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ಸರಿ, ಆಯ್ತು ಮೇಡಮ್. ನಮಸ್ಕಾರ, ಹೇಳಿ, ಕೇಳಿಸ್ತಾ ಇದೆ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮಸ್ಕಾರ, ಹೇಳಿಪ್ಪ. ನಾನು ಚಂದ್ರಾಪುರ ತಾಲೂಕು ಚೆನ್ನೇಗೌಡರು ಅಂತ. ಹೇಳಿ ಹೇಳಿ ಹೇಳಿ. ನನಗೆ ಹೆಚ್ಚು ಕಡಿಮೆ 1948ನೇ ಇಸ್ವಿ ನಾವು. ನೀವು ಹುಟ್ಟಿದ ವರ್ಷನ? ಹಲೋ, ನೀವು ಹುಟ್ಟಿದ ವರ್ಷ 1948 ಹೇಳ್ತಾ ಇರೋದು? 48 4ನೇ ತಿಂಗಳು ಅಂತ ಒಂದು ಅಂದಾಜು ನಮ್ದು. ಅದು ರಾಗಿ ಕೇಳಿಸ್ತಾ ಇದೆ. ಏನ್ ಪ್ರಶ್ನೆ ಇತ್ತು ಸರ್? ನಮ್ಗೆ ಯಾಕೋ ತುಂಬಾ ನಮ್ಗೆ ಬಹಳ ವರ್ಷದಿಂದ ಎಡ್ರು ತೊಡ್ರು ನಮ್ಗೆ ಏನು ಸಿಕ್ಕಾಪಟ್ಟೆ ತೊಂದರೆ ಆಗೈತೆ ಸರ್. ಸುಮಾರು 15. ಕೇಳಿಸ್ತಾ ಇದೆ, ಹೇಳಿ ಸರ್. ಹಲೋ, ಕೇಳಿಸ್ತಾ ಇದೆ, ಹೇಳಿ ಹೇಳಿ. 15 ವರ್ಷದಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಮನೆ ಕಡೆ ಹಣ, ಕಾಸು, ನಡವಳಿಕೆ, ಆರೋಗ್ಯ ಎಲ್ಲದರಲ್ಲೂ ತೊಂದರೆ ಆಗ್ತಾ ಇದೆ. ನಿಮ್ಮ ಮನೆ ದೇವ್ರು ಯಾವ್ದಪ್ಪ? ನಿಮ್ಮ ಮನೆ ದೇವ್ರು ಯಾವುದು? ಮಹಾಲಿಂಗೇಶ್ವರ. ನೋಡಿ, ನಿಮ್ಮ ಪ್ರಶ್ನೆಯ ಸಮಯವನ್ನ ಪರಿಗಣನೆಗೆ ತಗೊಂಡ್ರೆ ನಿಮ್ಮ ಮನೆ ದೇವ್ರದ್ದು ಯಾವುದೇ ರೀತಿಯ ಸಮಸ್ಯೆಗಳು ಕಾಣ್ತಾ ಇಲ್ಲ, ಆಯ್ತಾ? ಆ ದೇವರಿಗೆ ನೀವು ಆರಾಧನೆ ಮಾಡ್ತಾನೆ ಇದ್ದೀರಿ ಅನ್ನಿಸ್ತಾ ಇದೆ, ಹೌದಾ ಇಲ್ವಾ? ಹೌದು, ಮಾಡ್ತಾ ಇದ್ದೀವಿ. ನಾವೆಲ್ಲ ವರ್ಷಕ್ಕೊಂದ್ಸರಿ ಹೋಗಿ ಪೂಜೆ ಮಾಡ್ಕೊಂತೀವಿ. ಇನ್ನೊಂದು ಕೆಲಸ ಮಾಡಿ, ಹೆಂಗೂ ವಿಶೇಷವಾಗಿ ಕಾರ್ತಿಕ ಸೋಮವಾರ ಇರುವಂತದ್ದು ಸಾಧ್ಯ ಆದ್ರೆ ನಿಮ್ಮ ಮನೆಯಲ್ಲಿ ಒಂದು ಸತಿ ರುದ್ರಾಭಿಷೇಕ ಮಾಡಿಸ್ಬೋದಾ ನೋಡಿ. ಮನೆಯಲ್ಲಿಯಾ? ಹೌದು, ಮನೆಯಲ್ಲಿ ಯಾರಾದರೂ ಪುರೋಹಿತರನ್ನ ಕರೆಸಿ ರುದ್ರಾಭಿಷೇಕವನ್ನ ಮಾಡಿ, ರುದ್ರಾಭಿಷೇಕದ ನೀರನ್ನ ನಿಮ್ಮ ಮನೆಗೆಲ್ಲ ಪ್ರೋಕ್ಷಣೆಯನ್ನ ಮಾಡಿಸಿ ಫಸ್ಟ್. ಅರ್ಥ ಆಗ್ತಾ ಇದೆಯಾ? ಯಾಕೆ ಅಂದ್ರೆ ನಿಮ್ಮ ಸ್ವರದಲ್ಲಿ ನಿಮಗೆ ದೃಷ್ಟಿ ದೋಷಗಳೇ ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ಆಗಿದೆ. ಅದರಿಂದ ನಿಮ್ಮ ಜೀವನದಲ್ಲಿ ಎಲ್ಲಿದ್ದೀರೋ ಅಲ್ಲೇ ಇರ್ತಾ ಇರುವಂತ ಪರಿಸ್ಥಿತಿ ಇರುತ್ತೆ. ಮುಂದಕ್ಕೆ ಹೋಗುವಂತದ್ದು ಕಷ್ಟ ಅನ್ನಿಸ್ತಾ ಇದೆ, ಆಯ್ತಾ? ಸ್ವಾಮಿ, ನಮ್ಗೆ ಸಾಲ ಕೂಲ ಎಲ್ಲ ತುಂಬಾ ತೊಂದರೆ ಆಗ್ಬಿಟ್ಟಿದೆ. ಮನೆ ಕಟ್ಟಕ್ ಬೇರೆ ಹಿಡಿದಿದ್ದೀವಿ. ಅದು ಯಾಕೋ ಬೇಗ ಕೆಲಸ. ಅದಕ್ಕೇನೆ ನಾನು ಹೇಳ್ಕೊಡ್ತಾ ಇರೋವಂಥದ್ದು, ಇದೆಲ್ಲದಕ್ಕೂ ಪರಿಹಾರನೇ
ರುದ್ರಾಭಿಷೇಕವನ್ನ ಮಾಡಿಸಿ ನೀವು ಯಾವ್ಯಾವ ಜಾಗದಲ್ಲಿ ನೀವು ಇರೋವಂಥ ಮನೆ ಕಟ್ಸೋವಂಥ ಮನೆ ಏನಿದೆ ಅಲ್ಲೆಲ್ಲದಕ್ಕೂ ರುದ್ರಾಭಿಷೇಕದ ನೀರನ್ನ ಪ್ರೋಕ್ಷಣೆ ಮಾಡಿಸಿಪ್ಪ ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣಬಹುದು. ಓಕೆ, ಧನ್ಯವಾದಗಳು ಚೆನ್ನೇಗೌಡ ಕರೆ ಮಾಡಿದ್ದಕ್ಕಾಗಿ. ಹೇಮಾವತಿ ಅಂತ ಹೇಳಿ ಕರೆ ಮಾಡ್ತಾರೆ. ನಮಸ್ಕಾರ ಹೇಮಾವತಿ. ಹಲೋ, 17/7/1994 ರೇಣುಕಾ ಪ್ರಸಾದ್. ಯಾರಮ್ಮ ಅವರು? ನಮ್ಮ ಮಗ ಸರ್. ಏನು ವಿಚಾರ ಆಯ್ತಮ್ಮ? ಅದೇ ಎಲ್ಲಿ ನೋಡಿದ್ರು ಸೆಟ್ ಆಗ್ತಾ ಇಲ್ಲ ನಮ್ಮ ಮಗನ್ಗೆ, ಅದಕ್ಕೆ ಕೇಳೋಣ ಅಂತ ಫೋನ್ ಮಾಡ್ತೀವಿ. ಟೈಮ್ ಹೇಳಿಮ್ಮ ಒಂದ್ಸತಿ. ಟೈಮು 9 ಗಂಟೆ ಸರ್. 9 ಬೆಳಗ್ಗೆನಾ ಸಂಜೆನಾ? ಬೆಳಗ್ಗೆ, ಭಾನುವಾರ. ಮದುವೆ ವಿಚಾರನಾ? ಹ್ಞೂ ಸರ್. ನೋಡಿ, ಒಂದು ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ಕೇಳಿ. ಇವರು ಇರೋ ಅಂಥ ಜಾಗದಿಂದ ಉತ್ತರ ದಿಕ್ಕಿಗೆ ಒಂದು ಅಮ್ಮನವರ ದೇವಸ್ಥಾನ ಇರಬೇಕು ಅಂತ ಜಾತಕ ಹೇಳ್ತಾ ಇದೆ. ಆಯ್ತಾ? ಹ್ಞೂ ಸರ್. ಹಾಂ, ಕೇಳಿಸ್ಕೊಳ್ಳಿ. ಆ ಉತ್ತರ ದಿಕ್ಕಿನಲ್ಲಿರುವಂತಹ ಅಮ್ಮನವರ ದೇವಸ್ಥಾನದಲ್ಲಿ ಒಂದು 5 ವಾರಗಳ ಕಾಲ ಸ್ವಲ್ಪ ಕೋಸಂಬರಿ, ಅದರ ಜೊತೆಗೆ ಪಾನಕವನ್ನು ಮಾಡಿಸಿ, ಇವರ ಹೆಸರಲ್ಲಿ ಅಷ್ಟೋತ್ತರವನ್ನು ಮಾಡಿಸಿ ಅದನ್ನು ಅಲ್ಲಿರುವಂಥ ಜನಕ್ಕೆ ಹಂಚಬೇಕು. ಅರ್ಥ ಆಯ್ತಾ? ಆ ಹುಳಿ ಪದಾರ್ಥವನ್ನು ಹಂಚುವುದರಿಂದ ರಾಹುವಿಗೆ ಸಂಬಂಧಪಟ್ಟಂತಹ ದೋಷ ಇವರ ಜಾತಕದಲ್ಲಿ ಇದೆ. ಆ ದೋಷ ಕಮ್ಮಿ ಆಗ್ತಾ ಬರುತ್ತೆ. ಮುಂದಿನ ಯುಗಾದಿಯ ನಂತರದಲ್ಲಿ ಮದುವೆ ಸೆಟ್ ಆಗುವಂತಹ ಎಲ್ಲ ಲಕ್ಷಣ ಈ ಜಾತಕಕ್ಕೆ ಇದೆ. ಹ್ಞೂ ಸರ್. ಏನು ತೊಂದರೆ ಇಲ್ವಾ ಸರ್? ಯಾಕೆ ಆಗ್ತಾ ಇಲ್ಲ ಅಂತ ನನಗೆ ಅದೇ ಇತ್ತು. ರಾಹುವಿನ ಸಂಯೋಗ ಇರೋದ್ರಿಂದ ಅದು ಸೆಟ್ ಆಗೋದು ಸ್ವಲ್ಪ ನಿಧಾನ ಆಗ್ತಾ ಇದೆ ಹೊರತು ಜಾತಕದಲ್ಲಿ ದೊಡ್ಡ ಮಟ್ಟದ ಯಾವ ದೋಷನೂ ಇಲ್ಲಮ್ಮ. ಓಕೆ, ಧನ್ಯವಾದಗಳು ಹೇಮಾವತಿ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ತಿಳಿಸ್ತಾ ಇದ್ರಿ ವ್ಯಾಪಾರ ಅಂತ ಬಂದಾಗ ಹೇಳ್ತಾ ಇದ್ರಿ ವ್ಯಾಪಾರ ನಮಗೆ ಆಗತ್ತಾ ಇಲ್ವಾ ಅಂತ ಹೇಳಿ ನಾವು ಒಂದು ಆ ಕೆಲಸಕ್ಕೆ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ, ಅಥವಾ ಯಾವುದೇ ಆಗಿರುವಂತಹ ಒಂದು ಪ್ರತ್ಯೇಕ ವ್ಯಾಪಾರ ಅಂತ ಹೇಳಿ ಅದು ನಮಗೆ ಗೊತ್ತಿರಬೇಕಾ ಅಂತ ಹೇಳಿ ಗುರುಗಳೇ? ಹೌದಮ್ಮ, ಗೊತ್ತಿರಲೇಬೇಕು. ವ್ಯಾಪಾರದ ಬಗ್ಗೆ ನಿಮಗೆ ಅರಿವೇ ಇಲ್ಲದೆ ಇದ್ದರೆ ಫಸ್ಟ್ ಏನು ಗೊತ್ತಾ, ಈ ಕಾಲದಲ್ಲಿ ನಡೀತಾ ಇರುವಂಥದ್ದು, ಯಾವುದೇ ಒಂದು ಪದಾರ್ಥವನ್ನು ನಾನು ನಿಮಗೆ ಮಾರಬೇಕು ಅಂತಿದ್ರೆ ಅದು ನನಗಿಷ್ಟ ಆಗಬೇಕು ಮೊದಲು. ಆ ಇಷ್ಟವಾಗಿರೋ ಪದಾರ್ಥ ನಿಮಗೆ ನಾನು ಕೊಟ್ಟಾಗ ಅದು ನಿಮಗೆ ಇಷ್ಟ ಆಗಬೇಕು. ನಿಮ್ಮ ಹತ್ರನೇ ಪದಾರ್ಥ ಚೆನ್ನಾಗಿರಲ್ಲ ರೀ, ಬೇರೆಯವ್ರು ಬಂದ್ಬಿಟ್ಟು ನಿಮ್ಮ ಹತ್ರ ಆ ಪದಾರ್ಥವನ್ನು ತಗೋಬೇಕು ಅಂತ ನೀವು ಅಂದ್ಕೊಳ್ಳೋದು ಎಷ್ಟು ಸೂಕ್ತ ಆಗಿರುತ್ತೆ? ಆ ಪದಾರ್ಥ ಚೆನ್ನಾಗಿರ್ಬೇಕು ಅಂದ್ರೆ ಆ ಪದಾರ್ಥದ ಬಗ್ಗೆ ಜ್ಞಾನ ನಿಮ್ಮಲ್ಲಿ ಇರಬೇಕು. ಆ ಜ್ಞಾನವೇ ನಿಮ್ಮಲ್ಲಿ ಇಲ್ಲದೆ ಇದ್ದಾಗ ವ್ಯಾಪಾರ ಚೆನ್ನಾಗಿ ಎಲ್ಲಿಂದ ಆಗತ್ತೆ? ಇಷ್ಟೆಲ್ಲ ವಿಚಾರಗಳು ಇದ್ರೂ ಆ ವ್ಯಾಪಾರದ ಸ್ಥಳ, ಆ ವ್ಯಾಪಾರ ನಿಮಗೆ ಆಗ ಬರಲಿಲ್ಲ ಅಂತಂದರೆ, ಎಲ್ಲ ಜ್ಞಾನನೂ ಇದೆ, ನಿಮಗೆ ಚೆನ್ನಾಗಿ ವ್ಯಾಪಾರ ಮಾಡೋದು ಗೊತ್ತು, ಆದರೆ ವ್ಯಾಪಾರ ಕೈ ಹಿಡಿತಾ ಇಲ್ಲ ಅಂದಾಗ ನೀವು ಮೊದಲೇ ಜ್ಯೋತಿಷ್ಯರ ಬಳಿ ವ್ಯಾಪಾರ ಆಗ ಬರುತ್ತಾ ಅಂತ ತಿಳ್ಕೊಂಡು ಅದಕ್ಕೆ ಹೋಗೋದ್ರಲ್ಲಿ ತಪ್ಪೇನಿದೆ ಅಮ್ಮ. ಓಕೆ ಗುರುಜಿ, ವ್ಯಾಪಾರ ಸ್ಥಳದ ಕುರಿತಂತೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ನಮಸ್ಕಾರ ನಾಗಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಬೆಂಗಳೂರಿಂದ ಮಾಡ್ತಾ ಇರೋದು. ಓಕೆ, ಗುರುಗಳಿದ್ದಾರೆ. ಏನ್ ಪ್ರಶ್ನೆ ಇತ್ತು, ಯಾರ ಬಗ್ಗೆ ಕೇಳಬೇಕಾಗಿತ್ತು ತಿಳಿಸಿ. ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಮಾತಾಡಿಮ್ಮ, ಕೇಳಿಸ್ತಾ ಇದೆ, ಮಾತಾಡಿ. ಸ್ವಾಮೀಜಿ, ನಮ್ಮ ಮಗಳ ಬಗ್ಗೆ ಕೇಳಬೇಕು. ಹೇಳಿಮ್ಮ. ಡೇಟ್ ಆಫ್ ಬರ್ತ್ ಬಂದು 25ನೇ ತಾರೀಕು ಜನವರಿ ತಿಂಗಳು 88ನೇ ಇಸ್ವಿ. ಆಯ್ತು, ಒಂದೇ ನಿಮಿಷ. ಮದುವೆ ಬಗ್ಗೆ ಕೇಳಬೇಕಿತ್ತು. ಮೇಷರಾಶಿ, ಅಶ್ವಿನಿ ನಕ್ಷತ್ರ ಬರುತ್ತೆ. ಆಯ್ತಮ್ಮ, ಇನ್ನೊಂದ್ಸತಿ ಹೇಳಿ. 22ನೇ ತಾರೀಕು 25 ಆಯ್ತು, 1ನೇ ತಿಂಗಳು 88ನೇ ಇಸ್ವಿ, 1988ನೇ ಇಸ್ವಿ. ಆಯ್ತಮ್ಮ, ಹೇಳಿ. ಟೈಮ್ ಗೊತ್ತಿದೆಯಾ? ಟೈಮು ಸೋಮವಾರ ರಾತ್ರಿ 1:15 ಗುರುಜಿ. ಬೆಳಗ್ಗೆ ಆದ್ರೆ ಮಂಗಳವಾರ ಆಯ್ತು. ಆಯ್ತಮ್ಮ, ಏನು ವಿಚಾರ ಇತ್ತು? ಅವ್ರದ್ದು ಮ್ಯಾರೇಜ್ ಇನ್ನೂ ಆಗಿಲ್ಲ. 26 ಮಾಡ್ತಾ ಇಲ್ಲ. ಅಶ್ವಿನಿ ನಕ್ಷತ್ರ, ಮೇಷರಾಶಿ ಅಲ್ವಾ? ಹೌದು. ಮದುವೆಯ ಬಗ್ಗೆ ಸಂಯೋಗ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಇವರ ಜಾತಕದಲ್ಲಿ ಸೂರ್ಯ ಬುಧನಿಗೆ ಕೇತುವಿನ ಸಂಯೋಗ ಇದೆ. ಹಾಗಾಗಿ ಇವ್ರಿಗೆ ಯಾವ ಪದಾರ್ಥಗಳನ್ನಾಗಲಿ ಅಥವಾ ಯಾವುದೇ ವ್ಯಕ್ತಿಗಳನ್ನಾಗಲಿ ತೋರಿಸಿದಾಗ ಅಷ್ಟು ಇಷ್ಟ ಆಗಲ್ಲ ಅನ್ನುವಂಥದ್ದು ಜಾತಕದಲ್ಲಿ ಹೇಳುತ್ತೆ. ಅರ್ಥ ಆಯ್ತಾ? ಎರಡನೇದು, ಗುರುವಿಗೆ ರಾಹುವಿನ ಸಂಯೋಗ ಇರೋದ್ರಿಂದ ಇವರು ಸ್ಪಷ್ಟವಾಗಿ ನಿರ್ಧಾರ ಮಾಡ್ತಾ ಇಲ್ಲ, ಇವ್ರು ಸೂಕ್ತ ಇದ್ದಾರಾ, ಇವ್ರು ಸೂಕ್ತ ಇಲ್ವಾ, ಹುಡ್ಕೋಣ ಬಿಡು, ನಿಧಾನಕ್ಕಾಗ್ಲಿ ಬಿಡು ಅನ್ನೋಂಥ ಪರಿಸ್ಥಿತಿಗೆ ಇವರು ಅಡ್ಜಸ್ಟ್ ಆಗೋಗಿರ್ತಾರೆ. ಹೌದು ಗುರುಜಿ. ಅಷ್ಟು ಬಿಟ್ರೆ ದೊಡ್ಡ ಸಮಸ್ಯೆ ಜಾತಕದಲ್ಲಿ ಕಾಣ್ತಾ ಇಲ್ಲ. ನಾನು ಹೇಳುವಂತ ಒಂದು ಕೆಲಸ ಮಾಡಿ. ಬೆಂಗಳೂರಲ್ಲಿ ಯಾವ ನಗರದಲ್ಲಮ್ಮ ನೀವಿರೋದು?
ನಾವು ಕೆಂಗೇರಿ ಹತ್ರ ಇದ್ದೀವಿ ಗುರುಜಿ. ಕೆಂಗೇರಿ ಹತ್ರ 2 ಜಾಗ ಹೇಳ್ಕೊಡ್ತೀನಿ. ಒಂದು ವಸಂತಪುರ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ, ಓಕೆ ಅಲ್ಲಿ ಕಂಕಣ ಕಟ್ಟಿಸುವಂಥ ಕೆಲಸ ಮಾಡಿ. ಓಕೆ ಗುರುಜಿ. ನಂತರದಲ್ಲಿ ನಮ್ಮ ಆಶ್ರಮದಲ್ಲಿ ಒಂದು ಹರಿದ್ರಾ ಗಣಪತಿಯ ಅನುಷ್ಠಾನ ಅಂತ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ಮದುವೆಗೆ ಅಂತಾನೆ ಇರುವಂಥದ್ದು. ಅಲ್ಲಿ ಯಾವತ್ತು ಅದು ನಡೆಯುತ್ತೆ ಆವಾಗ ಹರಿದ್ರಾ ಗಣಪತಿಯ ಅನುಷ್ಠಾನವನ್ನು ಮಾಡಿಸಿ ಖಂಡಿತವಾಗ್ಲೂ ಇವರಿಗೆ ಮದುವೆ ಆಗತ್ತಮ್ಮ. ಅಡ್ರೆಸ್ ಎಲ್ಲಿ ಬರುತ್ತೆ ಗುರುಜಿ? ಯಾವ್ದ್ರದ್ದು ಅಡ್ರೆಸ್ ಅಮ್ಮ? ನಮ್ಮ ಆಶ್ರಮದ ಹಾ ಹೌದು. ಕಾರ್ಯಕ್ರಮದ ಕೊನೆಯಲ್ಲಿ ಇದನ್ನು ತೋರಿಸ್ತಾರೆ ನೋಡಿ, ಇಲ್ಲ ಅಂದರೆ ಅಲ್ಲಿ ಫೋನ್ ನಂಬರ್ ಕಾಣಿಸ್ತಾ ಇದೆ, ಮಾಡಿ ಮಾತನಾಡಿ. ಓಕೆ, ಧನ್ಯವಾದಗಳು ನಾಗಮ್ಮ ಕರೆ ಮಾಡಿದ್ದಕ್ಕಾಗಿ. ಬೋರೇಗೌಡ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ಕಾರ ಬೋರೇಗೌಡ. ಮೇಡಮ್ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಮೇಡಮ್ ಮಾಗಡಿ. ಓಕೆ, ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು, ನಿಮ್ಮ ಪ್ರಶ್ನೆಯನ್ನ ತಿಳಿಸಿ. ನಮಸ್ಕಾರ. ಓಕೆ ಮೇಡಮ್, ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿಪ್ಪ. ಸರ್, ನಮ್ಮ ಹೆಸರು ಬೋರೇಗೌಡ ಅಂತ ಅಂದ್ಬಿಟ್ಟು ಮಾಗಡಿಯಿಂದ ಕರೆ ಮಾಡ್ತಾ ಇದ್ದೀವಿ. ಆಯ್ತು, ಕೇಳಿಸ್ತು, ಹೇಳಿ. ಗುರುಗಳೇ, ಒಂದು ಬೋರ್ವೆಲ್ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಬೋರ್ವೆಲ್ ಹಾಕಿಸ್ಬೇಕಾ? ಹಾಕ್ಸಿದೀವಿ, ಬಟ್ ಅದು ಸಿಗಾಕೊಂಡ್ಬಿಟ್ಟಾಯ್ತು. ಎಷ್ಟು ಪ್ರಯತ್ನ ಮಾಡಿದ್ರು ಆಯ್ತು. ಹೇಳಿ ಹೇಳಿ, ಸ್ಪಷ್ಟವಾಗಿ ಹೇಳಿ ಏನು ಅಂತ. ಅದೇ ಬೋರ್ವೆಲ್ ಹಾಕ್ಸಿದ್ದು ಮೋಟ್ರ್ ಪಂಪ್ ಸಿಗಾಕೊಂಡ್ಬಿಟ್ಟಿದೆ. ಎಷ್ಟು ಪ್ರಯತ್ನ ಮಾಡಿದ್ರು ಬರ್ತಾ ಇಲ್ಲ. ಅದೇ ಮುಂದೆ ಬರುತ್ತಾ ನಾವು ಪ್ರಯತ್ನ ಪಡಕ್ಕೆ ಹೆಂಗೆ? ಇದು ತುಂಬ ಮುಖ್ಯವಾಗಿರುವಂಥ ಪ್ರಶ್ನೆ, ಜಲಪ್ರಶ್ನೆ ಅಂತಾರೆ ಇದನ್ನು. ನೋಡಿ, ಪ್ರಶ್ನಾ ಲಗ್ನಕ್ಕೆ ನಿಮಗೆ ಚಂದ್ರನ ಬಲ ತುಂಬ ಕಡಿಮೆ ಇರೋದ್ರಿಂದ ಒಂದು ಕೆಲಸ ಹೇಳ್ಕೊಡ್ತೀನಿ ಮಾಡಿ. ಎಲ್ಲಾದರೂ ರಾಜರಾಜೇಶ್ವರಿ ದೇವಸ್ಥಾನ ಇದ್ದರೆ, ಕೇಳಿಸ್ತಾ ಇದೆಯಾ? ರಾಜರಾಜೇಶ್ವರಿ ದೇವಸ್ಥಾನ ಇದ್ದರೆ ಅಲ್ಲಿ ಅಮ್ಮನವರಿಗೆ ಕಬ್ಬಿನ ಹಾಲಿನ ಅಭಿಷೇಕ ಮಾಡ್ತಾರೆ. ಕಬ್ಬಿನ ಹಾಲನ್ನು ನೀವೇ ತಗೊಂಡೋಗಿ ಕೊಟ್ಟು, ನನಗೆ ಆಗಿರುವಂತಹ ಈ ಸಮಸ್ಯೆಯನ್ನು ಯಾವುದೇ ರೀತಿಯಲ್ಲಾದರೂ ಸರಿ ನೀನು ಪರಿಹಾರ ಮಾಡಿಕೊಟ್ರೆ ಆ ಬೋರ್ವೆಲ್ಲಿಂದ ತೆಗೆದಿರುವಂಥ ನೀರನ್ನು ತಗೊಂಡು ಬಂದು ನಿನಗೆ ಅಭಿಷೇಕ ಮಾಡ್ತೀನಿ ತಾಯಿ ಅಂತ ನೀವು ಸಂಕಲ್ಪ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಈ ಥರದ ಸಮಸ್ಯೆಗೆ ರಾಜರಾಜೇಶ್ವರಿ ದೇವಿ ಅನುಗ್ರಹ ಖಂಡಿತವಾಗ್ಲೂ ಬೇಕಾಗಿರುತ್ತೆ. ಅವರ ಅನುಗ್ರಹ ಆಯಿತು ಅಂದರೆ ನಿಮಗೆ ಈ ಕೆಲಸ ತುಂಬ ಸಲೀಸಾಗಿ ಆಗ್ಬರುತ್ತಪ್ಪ. ಈ ಪ್ರಯೋಗವನ್ನು ಮಾಡಿ, ಒಳ್ಳೆಯದಾಗತ್ತೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ತಾ ಇದ್ರಿ, ವ್ಯಾಪಾರ ಮಾಡುವಂತಹ ಸ್ಥಳ ನಮ್ಮ ವ್ಯವಹಾರದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಿ ಗುರುಗಳೇ. ಹೌದಮ್ಮ, ವ್ಯಾಪಾರ ಮಾಡುವಂತಹ ಸ್ಥಳ ನಮ್ಮ ವ್ಯವಹಾರಕ್ಕಾಗಲಿ ಅಥವಾ ವ್ಯಾಪಾರಕ್ಕಾಗಲಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ನೋಡಿ, ಫುಡ್ ಸ್ಟ್ರೀಟಲ್ಲಿ ತೊಗೊಂಡೋಗಿ ನೀವು ಬಟ್ಟೆ ಅಂಗಡಿ ಹಾಕೋತೀನಿ ಅಂದರೆ ಅದು ಕೆಲಸ ಆಗುವಂಥದ್ದು. ಅಲ್ಲಿ ತಿನ್ನಕ್ಕೆ ಅಂತಲೇ ಇಂಟ್ರೆಸ್ಟಾಗಿ ಜನ ಬಂದಿರ್ತಾರೆ. ಈ ಎಣ್ಣೆಕಾಯಿ, ಎಂಜಿಲ್ಕಾಯಿ, ಇವಾಗೇನು ಬಟ್ಟೆ ತಗೊಳ್ಳೋದು ಅನ್ನೋ ಅಂತ ತಾತ್ಸಾರ ಬಂದೇ ಬರುತ್ತೆ, ಹೌದಲ್ವಾ? ಅದೇ ಬಟ್ಟೆ ಅಂಗಡಿಗಳ ಸಾಲಲ್ಲೇ ನೀವು ಬಜ್ಜಿ ಬೋಂಡ ವ್ಯಾಪಾರ ಮಾಡ್ತೀನಿ ಅಂದರೆ ಏನಾಗುತ್ತೆ? ವ್ಯಾಪಾರ ಆಗದೆ ಇರುವಂಥದ್ದಾಗತ್ತೆ. ಹಾಗಾಗಿ ಸ್ಥಳ ಅನ್ನೋವಂಥದ್ದು ತುಂಬ ಮುಖ್ಯ. ಅದನ್ನೇ ವಾಸ್ತು ಅಂತ ಹಿರಿಯರು ಮಾಡಿರೋದ್ರಿ. ನಿಮ್ಮ ಅಂಗಡಿ ಬಾಗಿಲಿಗೂ ಎದುರುಗಡೆ ಅಂಗಡಿ ಬಾಗಿಲಿಗೂ ಸ್ವಲ್ಪನೂ ಜಾಗ ಬಿಡದೆ ಮುಖ ನೀಟಾಗಿ ಹಿಂಗೆ ಇಟ್ಟರೆ ಜನ ಓಡಾಡೋಕ್ಕೂ ಜಾಗ ಇಲ್ಲದೆ ಇದ್ದಂಗಾದರೆ ಎಲ್ಲಿಂದ ವ್ಯಾಪಾರ ಆಗತ್ತೆ? ಯಾವ ರೀತಿಯ ವ್ಯಾಪಾರ ಆಗತ್ತೆ? ಇದೆಲ್ಲವೂ ಕೂಡಿಸಿ ವಾಸ್ತು ಅಂತ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿಯೂ ನಿಮಗೆ ವ್ಯಾಪಾರ ಆಗ್ತಾ ಇಲ್ಲ ಅಂದರೆ ಆ ಸ್ಥಳದಲ್ಲಿರುವ ಸಮಸ್ಯೆ ಏನು, ನಿಮ್ಮ ಜಾತಕದಲ್ಲಿ ವ್ಯಾಪಾರಕ್ಕೋಸ್ಕರ ಇರುವ ಸಮಸ್ಯೆ ಏನು, ಇದೆಲ್ಲವನ್ನು ಸೂಕ್ತವಾಗಿ ಮುಂಚೆನೇ ಭಗವಂತ ಹೇಳಿಕೊಟ್ಟಿದ್ದಾನೆ. ನಿಮಗೆ ಯಾವ ದಿಕ್ಕು ಆಗಿ ಬರುತ್ತೆ ಅನ್ನುವಂಥದ್ದು ಇದಕ್ಕೊಂದು ವಿಶೇಷವಾಗಿ ಹೇಳ್ಕೊಡ್ತೀನಿ ನೋಡಿ. ನಿಮ್ಮ ಜಾತಕದಲ್ಲಿ ಬುಧನ ಸ್ಥಾನ, ಬುಧ ಮೇಷರಾಶಿಯಲ್ಲಿದ್ದಾನೋ ವೃಷಭ ರಾಶಿಯಲ್ಲಿದ್ದಾನೋ ಅದೆಲ್ಲ ನೋಡಿದಾಗ ವೃಷಭ ರಾಶಿಗೆ ಯಾವ ದಿಕ್ಕು, ಮೇಷರಾಶಿಗೆ ಯಾವ ದಿಕ್ಕು, ಮಿಥುನ ರಾಶಿಗೆ ಯಾವ ದಿಕ್ಕು ಅಂತ ಹೇಳ್ಕೊಟ್ಟಿದ್ದಾರೆ. ಬುಧ ಮಿಥುನ ರಾಶಿಯಲ್ಲಿದ್ದರೆ ನಿಮಗೆ ವೆಸ್ಟ್ ಫೇಸ್ ಆಗಿ ಬರುತ್ತೆ. ಗುರುಜಿ ವೆಸ್ಟ್ ಬಾಗ್ಲು ಇಡಲೇಬಾರ್ದಲ್ಲ ಅಂತಾರೆ. ವೆಸ್ಟ್ ಬಾಗ್ಲು ಇಡಬಾರ್ದು ರೀ, ವೆಸ್ಟ್ ಫೇಸಿನ ವ್ಯಾಪಾರ ಸ್ಥಳ ನಿಮಗೆ ಆಗಬರುತ್ತೆ ಅನ್ನುವಂಥದ್ದು ಅದರ ಅರ್ಥ ಆಗಿರುತ್ತೆ. ಅದು ಬಾಗಿಲು ಅಲ್ಲ, ನೀವು ವಾಸ ಮಾಡುವಂತಹ ಸ್ಥಳದಿಂದ ವೆಸ್ಟ್ ಭಾಗಕ್ಕೆ ಅಂದ್ರೇನು, ಪಶ್ಚಿಮ ದಿಕ್ಕಿಗೆ ನಿಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣಿಸುತ್ತದೆ ಅಂತ ಇರುತ್ತೆ. ನಿಮಗೆ ಆ ಸ್ಥಳ ಸೂಕ್ತವಾಗಿರುತ್ತೆ. ಸ್ಥಳವನ್ನು ಆಯ್ಕೆ ಮಾಡೋವಾಗ್ಲೂ ನಿಮಗೆ ಜಾತಕ ತುಂಬ ಸಪೋರ್ಟ್ ಮಾಡತ್ರಿ. ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ ಗುರುಗಳೇ, ನೀವು ವ್ಯಾಪಾರ ವೃದ್ಧಿಯ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಲ್ಲರಿಗೂ ಒಳ್ಳೆಯದಾಗಲಿಮ್ಮ.
ನೋಡಿದ್ರವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯಾಪಾರ ವೃದ್ಧಿಗಾಗಿ ಏನು ಮಾಡಬೇಕು, ಯಾವ ರೀತಿಯಾದಂಥ ಸುಲಭ ತಂತ್ರಗಳನ್ನು ಬಳಕೆ ಮಾಡಬೇಕು ಅನ್ನೋದರ ಕುರಿತಂತೆ ಗುರೂಜಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.